ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಡಿಕ್ಟೇಷನ್, ಕನ್ನಡ ಉಕ್ತ ಲೇಖನ. ಇವತ್ತು ರ ಒತ್ತಕ್ಷರ ಪದಗಳನ್ನು ಬರೆಯೋಣ. ಮೊದಲನೇ ಪದ ರುದ್ರಾಭಿಷೇಕ. ರುದ್ರಾಭಿಷೇಕ. ಈಗ ರ ಇದನ್ನು ರು ಮಾಡಬೇಕಾದ್ರೆ ಕೊಂಬು ಕೊಡಬೇಕು. ರು ದ್ರ ಅಂತ ಇದ್ದೀವಿ, ಅದರಿಂದ ಆ ಇರೋದ್ರಿಂದ ದ, ಇದು ರುದ ಆಯಿತು. ಇದು ರುದ್ರ ಮಾಡಬೇಕಾದ್ರೆ ರ ಒತ್ತು, ಇಲ್ಲಿ ಅರ್ಕಾವತ್ತು ಬರಲ್ಲ, ಯಾಕಂದರೆ ಎರಡನ್ನೂ ಒಂದೇ ಸಲ ಹೇಳ್ತಾ ಇದ್ದೀವಿ. ರುದ್ರಾಭಿಷೇಕ ಅಂತ. ಇದು ರುದ್ರ ನೀವು ಅರ್ಕಾವತ್ತು ಅಂತ ಲೆಕ್ಕ ತಗೊಂಡ್ರೆ ಈ ಥರ ಬರಬೇಕಾಗುತ್ತೆ. ಇದು ತಪ್ಪು. ಇಲ್ಲಿ ನಾವು ಒಟ್ಟಿಗೆ ಒಂದೇ ಸಲಕ್ಕೆ ರುದ್ರ ಅಂತ ಹೇಳ್ತಾ ಇದ್ದೀವಿ, ಅದರಿಂದ ರ ಕೆಳಗಡೆ ಬರಬೇಕು. ರವತ್ತು. ಈಗ ರುದ್ರ ಬಿ, ಇದನ್ನು ಮಹಾಪ್ರಾಣ ಮಾಡಬೇಕಾದ್ರೆ ಭೀ ಈ ಥರ ಗೆರೆ ಹೇಳಿದ್ರೆ ಮಹಾಪ್ರಾಣ. ರುದ್ರಾಭಿ ಶೇ ಅಂತ ಹೇಳ್ತಾ ಇರೋದ್ರಿಂದ ದೀರ್ಘ. ರುದ್ರಾಭಿಷೇಕ. ಎರಡನೇ ಪದ ಚಿತ್ರೀಕರಣ. ಚಿತ್ರೀಕರಣ. ಇದು ಚ ಗುಡಿಸು ಚಿ, ತ ಗುಡಿಸು ತಿ, ಚಿತಿ ಆಯಿತು. ಚಿತ್ರಿ ಮಾಡಬೇಕಾದ್ರೆ ಮತ್ತೆ ರಾವತ್ತು, ಚಿತ್ರಿ ಆಯಿತು. ಈ ಹೇಳ್ತಾ ಇರೋದ್ರಿಂದ ದೀರ್ಘವಾಗಿ ದೀರ್ಘ. ಚಿತ್ರೀ ಕ ರ ನ, ಚಿತ್ರೀಕರಣ. ಈಗ ಮೂರನೇ ಪದ ಕ್ರಿಯೇಟರ್. ಕ್ರಿಯೇಟರ್. ಕ್ರಿಯೇಟರ್ ಹೇಗೆ ಬರೆಯೋದು? ಮೊದಲು ಕಿ, ಕ ಗುಡಿಸು ಕಿ, ಇದಕ್ಕೆ ರಾವತ್ತು ಕೊಟ್ಟರೆ ಕ್ರಿ. ಇಲ್ಲಿ ಕೂಡ ಅರ್ಕಾವತ್ತು ಬರಲ್ಲ, ರ ಕ್ರಿ ಒಟ್ಟಿಗೆ ಹೇಳ್ತಾ ಇದ್ದೀವಿ, ಅದರಿಂದ ಏತ್ವ ದೀರ್ಘ ಎರಡು. ಕ್ರಿಯೇಟರ್ ಅಂತ ಹೇಳ್ತಾ ಇದ್ದೀವಿ, ಅದರಿಂದ ಇಲ್ಲಿ ಯಾವುದೇ ಸ್ವರ ಉಚ್ಚಾರ ಇಲ್ಲ, ಅದಕ್ಕೆ ಇದನ್ನು ಈ ಥರ ಅರ್ಧ ರ ಅಂತೀವಿ, ಈ ಥರ ಬರಿಬೇಕು ಆಯಿತಾ. ಇಲ್ಲಾಂದರೆ ರ ಅಂತ ಬಂದಿದ್ದರೆ ನೀವು ಹೀಗೆ ಬರಿಬೇಕಾಗ್ತಾಯಿತ್ತು, ಆದರೆ ಇಲ್ಲಿ ಕ್ರಿಯೇಟರ್ ಅಂತ ಹೇಳ್ತಾ ಇರೋದ್ರಿಂದ ಅದು ಬೇಡ. ನಂತರ ನಾಲ್ಕನೇ ಪದ ಶೀಘ್ರದಲ್ಲಿ. ಶೀಘ್ರದಲ್ಲಿ. ಶಿ ದೀರ್ಘ ಕೊಡಬೇಕು. ಶೀಘ್ರ. ಮತ್ತು ಇದು ಮಹಾಪ್ರಾಣ, ಈಗ ಬರೋದಿಲ್ಲ, ಇದು ಅಲ್ಪ ಪ್ರಾಣ. ಶೀಘ್ರ ನೋಡಿ, ನಾವು ಉಚ್ಚಾರದಲ್ಲೇ ಗೊತ್ತಾಗುತ್ತೆ. ಇದು ಘ ಆಯಿತು, ಇದಕ್ಕೆ ರ ಒತ್ತು ಕೊಟ್ಟರೆ ಶೀಘ್ರ. ದ ಲಿ, ಶೀಘ್ರದಲ್ಲಿ ಆಯಿತು. ಇದನ್ನು ಒತ್ತಕ್ಷರದ ಒತ್ತು ಕೊಟ್ಟು ಹೇಳ್ತಾ ಇರೋದ್ರಿಂದ ಶೀಘ್ರದಲ್ಲಿ. ನಂತರ ಐದನೇ ಪದ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಇಲ್ಲೇನಿದೆ ಓ ಉಚ್ಚಾರ ಬರ್ತದೆ, ಪ್ರೋ, ಆದ್ದರಿಂದ ಪ ಓತ್ವ ಪೋ, ಇದು ಇಷ್ಟು ಬರೆದ್ರೆ ಪೋ ಆಯಿತು. ಪಗೆ ಏತ್ವ ಮತ್ತು ಕೊಂಬಿನ ದೀರ್ಘ ಕೊಟ್ಟರೆ ಪೋ, ಓ. ಅದಕ್ಕೆ ಒತ್ತಿಗೆ ಉಚ್ಚಾರ ಮಾಡ್ತಾರಿಂದ ಪ್ರೋ ಅಂತ ರಾವತ್ತು. ಪ್ರೋ ಡ ಆಯಿತು. ಡ್ಯೂ ಅಂತ ಹೇಳ್ತಾ ಇದ್ದೀವಿ, ಅದರಿಂದ ಇದು ಯಾವತ್ತು. ಪ್ರೊಡ್ಯೂಸರ್ ಮತ್ತು ಪ್ರೊಡ್ಯೂಸರ್. ನಂತರ ಆರನೇ ಪದ ಮಂತ್ರಾಲಯ. ಮಂತ್ರಾಲಯ. ಇದು ಮನ್ ಅಂತ ಮಾಡಬೇಕಾದ್ರೆ ಸೊನ್ನೆ. ಆ ಅಂತ ಹೇಳ್ತಾ ಇರೋದ್ರಿಂದ ತಲೆಕಟ್ಟಿನ ದೀರ್ಘ. ಆ ಉಚ್ಚಾರ ಬರ್ತಾ ಇರೋದ್ರಿಂದ ಈ ಥರ ಗೆರೆ ಕೆಳಗೆರೆ ತಗೋಬರ್ಬೇಕು. ಮತ್ತಿಗೆ ಒಟ್ಟಿಗೆ ಉಚ್ಚಾರ ಮಾಡ್ತಾ ಇರೋದ್ರಿಂದ ಮಂತ್ರ ಲ ಯ, ಮಂತ್ರಾಲಯ. ಏಳನೇ ಪದ ಪ್ರಾಧಿಕಾರ. ಪ್ರಾಧಿಕಾರ ಹೇಗೆ ಬರೆಯೋದು?
ಇದಕ್ಕೆ ರ ಒತ್ತು ಪ್ರ. ಇವತ್ತು ನಿಮಗೆ ರ ಒತ್ತಕ್ಷರದ ಪದಗಳನ್ನು ಹೇಗೆ ಬರೆಯೋದು ಅಂತ ನೀವು ಕಲ್ತು ಬಿಡಬೇಕಾಯ್ತಾ. ಪ್ರ ಧಿ, ಇದು ದ ಗುಡಿಸು ದಿ, ಇದನ್ನು ಧಿ ಅಂತ ಇದೀವಿ, ಮಹಾಪ್ರಾಣ ಆಯಿತು, ಅದರಿಂದ ಒಂದು ಗೆರೆ ಕೊಡಬೇಕು. ಪ್ರಾಧಿ ಕಾರ, ಪ್ರಾಧಿಕಾರ. ನೆಕ್ಸ್ಟ್ 8ನೇ ಪದ ಪ್ರಕ್ರಿಯೆ. ಪ್ರಕ್ರಿಯೆ ಹೇಗೆ ಬರೆಯೋದು? ಪ, ಈಗ ಗೊತ್ತಾಗಿರಬೇಕು ನಿಮಗೆ, ಪ ಕೆಳಗಡೆ ರಾವತ್ತು ಪ್ರ, ಹಾಗೆ ಕ ಗುಡಿಸು ಕಿ, ಅದಕ್ಕೂ ರಾವತ್ತು ಪ್ರಕ್ರಿಯೆ. ಇದು ಏತ್ವ ಕೊಡಬೇಕು, ಪ್ರಕ್ರಿಯೆ. 9ನೇ ಪದ ಗ್ರಾಮೀಣ. ಗ್ರಾಮೀಣ ಮೊದಲು ಯಾವುದು ಉಚ್ಚಾರ ಬರ್ತದೆ? ಗಾ. ಗ್ರ ಅನ್ನುವಾಗ ಗಾ, ಅದಕ್ಕೆ ರಾವತ್ತು ಗ್ರ. ಇದು ಮಾ ಗುಡಿಸು ಮಿ, ಗ್ರಾಮಿ ಆಯಿತು. ಈಗ ಈ ಹೇಳ್ತಾ ಇದೀವಿ, ಅದರಿಂದ ದೀರ್ಘ. ಗ್ರಾಮೀಣ, ಗ್ರಾಮೀಣ. ಇಲ್ಲಿ ಕೆಲವರು ನ ಬರಿತೀರ, ಇದು ಅಲ್ಲ, ಇದು ಣ ಉಚ್ಚಾರ ನೋಡಿ, ಗ್ರಾಮೀಣ ಆಯಿತಾ. 10ನೇ ಪದ ಪ್ರೇಕ್ಷಕ. ಪ್ರೇಕ್ಷಕ ಇಲ್ಲೇನು ಪ್ರೇ ಅಂತ ಹೇಳ್ತಾ ಇರೋದ್ರಿಂದ ಏತ್ವ, ಇದು ಪ್ರೇ ಅಷ್ಟೇ ಆಯಿತು. ಇದು ಕ್ಷಕ ಅಂತ ಬರೆದ್ರೆ ನೋಡಿ, ಈಗ ಪ್ರೇ ಕಗೆ ಶಾವತ್ತು ಕ. ಏನು ತಪ್ಪಾಯಿತು ಇದರಲ್ಲಿ? ಇದು ಪ್ರೇಕ್ಷಕ ಆಯಿತು. ನಾವು ಪ್ರೇ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ದೀರ್ಘ ಕೊಡಬೇಕು, ಪ್ರೇಕ್ಷಕ. ಮತ್ತೊಂದು ಪದ ವಜ್ರಾಯುಧ. ವಜ್ರಾಯುಧ 11ನೇ ಪದ ಹೇಗೆ ಬರೆಯೋದು? ಇದು ವ ಜಾ, ವಜಾ ಆಯಿತು. ಇದನ್ನು ಜ್ರ ಮಾಡಬೇಕಾದ್ರೆ ರಾವತ್ತು, ಮತ್ತು ಇಲ್ಲೂ ಕೂಡ ಅರ್ಕವತ್ತು ಬರಬಾರ್ದು, ವಜ್ರ ಆಯಿತಾ. ಯ ಕೊಂಬು ಯು, ಯು ಮಾಡಬೇಕಾದ್ರೆ ಕೊಂಬು ಕೊಡೋದು, ವಜ್ರ ಯು ಧ, ಮತ್ತು ಮಹಾಪ್ರಾಣ ಇದಿಷ್ಟೇ ಬರೆದ್ರೆ ಅಲ್ಪ ಪ್ರಾಣ ದ ಆಯಿತಾ. ಇದನ್ನು ಮಹಾಪ್ರಾಣ ಮಾಡಬೇಕಾದ್ರೆ ಇಲ್ಲೊಂದು ಗೆರೆ ಕೊಟ್ಟರೆ ಧ, ವಜ್ರಾಯುಧ. ನೋಡಿ ಮಕ್ಕಳು, ಇವತ್ತು ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇವತ್ತು ನೀವು ರ ಒತ್ತಕ್ಷರ ಪದವನ್ನು ಹೇಗೆ ಬರೀದು ಅಂತ ತಿಳ್ಕೊಂಡ್ಬಿಡ್ಬೇಕು. ಇದನ್ನು ಕಲ್ತ್ಕೊಂಡ್ಬಿಡ್ಬೇಕು ಇವತ್ತು. ಯಾಕೆ ನೀವು ಒಟ್ಟಿಗೆ ಉಚ್ಚಾರ ಮಾಡಿದಾಗ ರ ಒತ್ತಕ್ಷರವನ್ನು ಬರೀಬೇಕು. ಇಷ್ಟನ್ನು ತಿಳ್ಕೊಂಡ್ರೆ ಆಯಿತು. ಈ ವಿಡಿಯೋ ನಿಮಗೆ ಒತ್ತಕ್ಷರ ಪದಗಳನ್ನು ತಪ್ಪು ಮಾಡ್ತಿರಲ್ಲ ಅವರಿಗೆಲ್ಲ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮಕ್ಕಳು, ನಿಮಗೆ 2 ಪದಗಳನ್ನು ಹೋಮ್ವರ್ಕ್ ಅಂತ ಕೊಡ್ತೀನಿ, ನೋಡಿ ನೀವು ಪ್ರಯತ್ನ ಮಾಡಿ ನೋಡಿ ಬರೀಲಿಕ್ಕೆ. ಇದನ್ನು ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ನೀವು ಅದನ್ನು ಬರಿತೀರ, ಅದನ್ನು ಹೇಳಿರ್ತೀನಿ, ಅದನ್ನು ನೋಡಿ ನೀವು ಟ್ರೈ ಮಾಡಿ. ನಿಮಗೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಮತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡ್ತೀನಿ. ಭದ್ರಾವತಿ ಮತ್ತು ನೇತ್ರಾವತಿ, ಇದನ್ನು ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಬರೋದಿಲ್ಲ ಅನ್ನೋರು ಕಲ್ತ್ಕೊಂಡು ಬಿಡ್ಬೋದು ನೋಡಿ ಈಗಲೇ. ಭ ಅಂದರೆ BH, ಬ ಅಷ್ಟೇ ಇದ್ದರೆ BA, ಆದರೆ ಇಲ್ಲಿ ಭದ್ರಾವತಿ ಹೇಳ್ತದೆ. ಇದನ್ನು ನೋಡಿ ನೀವು ಕನ್ನಡದಲ್ಲಿ ಬರೀರಿ ಆಯಿತಾ. ಭ ದ್ರಾ, ಇಲ್ಲಿ ಆ ಹೇಳ್ತಾ ಇರೋದ್ರಿಂದ ಡಬಲ್ ಎ ಬರೆದಿದ್ದೀನಿ, ಇದು DRAA, ಭದ್ರಾ ವ ತಿ, THI ಆಯಿತಾ. ಇದನ್ನು ಇದು ಭ ದ್ರ ವ ತಿ, ಇದನ್ನು ಕನ್ನಡದಲ್ಲಿ ಬರೀರಿ. ಇಲ್ಲಿ ಅ ಉಚ್ಚಾರ ಬಂದಾಗ ಒಂದು ಎ ಇದೆ ನಿಮಗೆ, ಇಲ್ಲಿ ಆ ಅಂತ ಬಂದಾಗ ಡಬಲ್ ಎ ಇದೆ, ಅದನ್ನು ನೋಡಿಕೊಂಡು ಬರಿಬೇಕು. ಮತ್ತೊಂದು ಪದ ನೇತ್ರಾವತಿ ಅಂತ ಹೇಳಿದೆ, ನೇ NE, ನೇ ತ್ರಾ THRA, ಇದು ನೇತ್ರ ತ್ರಾ. ಇದು ಯಾಕೆಂತಂದರೆ ಈ ಥರ ಬರೆದ್ರೆ ನಿಮಗೆ ಆ ಅಂತ ಬರೀಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಎ ಸಿಂಗಲ್ ಎ ಬರೆದ್ರೆ ನೀವೇನು ಮಾಡಿಬಿಡ್ತೀರ,
ಅ ಉಚ್ಚಾರವನ್ನು ಬರೆದು ಬಿಡ್ತೀರ. ಆದ್ದರಿಂದ ಇದನ್ನು ಪೂರ್ತಿ ತಿಳ್ಕೊಳ್ಳಿ. ನೇತ್ರಾವತಿ, THI, ನೇತ್ರಾವತಿ ಎರಡನ್ನು ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆದರೂ ನಿಮಗೆ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇರುವಂಥ ವೀಕ್ಷಕರು ಹಾಗೂ ಮಕ್ಕಳು, ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇವೆಲ್ಲ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಆಸಕ್ತಿ ಇರುವವರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು.